ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಟೋ ಫಾರ್ಮೇಟಿಂಗ್ ಅಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಟೋ ಫಾರ್ಮೇಟಿಂಗ್ ಅಂತ ಅಂದರೆ ಏನು ಅಂತ ಹೇಳೋದಕ್ಕೆ ಮುಂಚೆ ಫಾರ್ಮೇಟಿಂಗ್ ಅಂತ ಅಂದರೆ ಏನು ಅಂತ ಹೇಳ್ಬಿಡ್ತೀವಿ. ಫಾರ್ಮೇಟಿಂಗ್ ಅಂತ ಅಂದರೆ ಏನಿಲ್ಲ, MS ವರ್ಡ್ ಆಗಲಿ ಎಕ್ಸೆಲ್ನಲ್ಲಾಗಲಿ ನೀವು ಟೈಪ್ ಮಾಡ್ಕೊಂಡಿರುವಂಥ ಟೆಕ್ಸ್ಟಿಗೆ ಕೊಡುವಂಥ ಅಪಿಯರೆನ್ಸ್ ಏನಪ್ಪ ಅಂದರೆ, ನೀವು ಟೈಪ್ ಮಾಡ್ಕೊಂಡಿರೋ ಟೆಕ್ಸ್ಟಿಗೆ ಬೋಲ್ಡ್ ಕೊಡೋದಾಗಿರ್ಬೋದು, ಇಟ್ಯಾಲಿಕ್ ಕೊಡೋದಾಗಿರ್ಬೋದು, ಅಂಡರ್ಲೈನ್ ಅಥವಾ ಟೆಕ್ಸ್ಟ್ ಕಲರ್ ಫಿಲ್ ಮಾಡೋದಾಗಿರ್ಬೋದು, ಇವನ್ನೆಲ್ಲ ನಾವು ಫಾರ್ಮೇಟಿಂಗ್ ಅಂತ ಕರಿತೀವಿ. ಈಗ ನಿಮಗೆ ಫಾರ್ಮೇಟಿಂಗ್ ಅಂತ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಆಟೋ ಫಾರ್ಮೇಟಿಂಗ್ ಎಕ್ಸೆಲ್ನಲ್ಲಿ ಎಲ್ಲಿರುತ್ತೆ, ಅದನ್ನು ಹೇಗೆ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಫಸ್ಟು ನೀವು ಡಾಟಾ ಸೋರ್ಸ್ ಎಲ್ಲಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀರಾ. ನೋಡಿ, ಫೈಲಲ್ಲಿ ಆಪ್ಷನ್ಸಿಗೆ ಹೋಗಿ ಇಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಇರ್ತದೆ ನೋಡಿ. ಇಲ್ಲಿ ನೀವು ಆಲ್ ಕಮೆಂಟ್ಸ್ ಅಂತ ತಗೋಬೇಕು. ಇಲ್ಲಿ ನೀವು ಸರ್ಚ್ ಮಾಡ್ತಾ ಹೋಗ್ಬೇಕು. ಆಟೋ ಫಾರ್ಮೇಟಿಂಗ್ ಇಲ್ಲಿದೆ. ಇದನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅಂತ ಕೊಡಬೇಕು. ಇಲ್ಲಿ ಆ್ಯಡ್ ಆಗುತ್ತೆ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಒಳಗಡೆ ಆ್ಯಡ್ ಆಗುತ್ತೆ. ಜಸ್ಟ್ ಓಕೆ ಅಂತ ಕೊಡಿ. ಈಗ ನೀವು ಏನಿಲ್ಲ, ಇದರೊಳಗಡೆ ನೀವು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಜಸ್ಟ್ ಆಟೋ ಫಾರ್ಮೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಆಟೋ ಫಾರ್ಮೇಟಿಂಗ್ ಓಪನ್ ಆಗುತ್ತೆ. ಆಟೋ ಫಾರ್ಮೇಟ್ ಡೈಲಾಗ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ಫಾರ್ಮೇಟ್, ಯಾವ್ದು ಹಾಕಬೇಕು, ಇಂಗ್ಲೀಷ್ ಯಾವುದಾದ್ರೂ ಹಾಕ್ಕೊಬೋದು. ಈಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಜಸ್ಟ್ ಓಕೆ ಅಂತ ಕೊಡ್ತೀನಿ. ನೋಡಿ, ಆಟೋ ಫಾರ್ಮೇಟಿಂಗ್ ಅಪ್ಲೈ ಆಯಿತು. ನೋಡಿ, ಇದಕ್ಕೆ ನಾನು ಬೋಲ್ಡ್ ಕೊಟ್ಟಿರಲಿಲ್ಲ, ಆಟೋಮೆಟಿಕ್ ಅದೇ ಬೋಲ್ಡ್ ತೊಗೊಳುತ್ತೆ. ಒಂದು ಈಗ ಇದನ್ನು ಸೆಂಟ್ರಲ್ ಈಗ ನಿಮಗೆ ಆಟೋ ಫಾರ್ಮೇಟಿಂಗ್ ಹಾಕೋದು ಹೇಗೆ ಅಂತ ಗೊತ್ತಾಯಿತು. ಇದನ್ನು ಹಾಕಿರೋ ಆಟೋ ಫಾರ್ಮೇಟ್ ನಿಮಗೆ ಬೇಡ, ನಾನು ಇದನ್ನು ತೆಗಿಬೇಕಪ್ಪ, ಅದನ್ನು ಹೇಗೆ ಮಾಡ್ತೀರಾ? ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ. ಇದಕ್ಕೊಂದು ಶಾರ್ಟ್ಕಟ್ ಕೀ ಇದೆ. ಪ್ರತಿ ಸಲ ಇಲ್ಲಿಗೆ ಬಂದುಬಿಟ್ಟೆ ನೀವು ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಶಾರ್ಟ್ಕಟ್ ಕೀ ಯೂಸ್ ಮಾಡಿ. ಡಾಟಾ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ, Alt+O+A ಪ್ರೆಸ್ ಮಾಡಿ. ಜಸ್ಟ್ ಡ್ರ್ಯಾಗ್ ಮಾಡಿ. ಲಾಸ್ಟಲ್ಲಿ ನನ್ನ ಅಂತ ಆಪ್ಷನ್ ಇರುತ್ತೆ. ಸೊ ಇದಕ್ಕೆ ನೀವೇನಾದರೂ ಕೆಳಗಡೆ ಆಪ್ಷನ್ಸ್ ಅಂತ ಇದೆ ನೋಡಿ, ಇದರ ಫಾಂಟ್ ನಿಮಗೆ ಬೇಡ ತೆಗಿಬೇಕು, ನೀವು ಅಪ್ಲೈ ಮಾಡ್ಕೊಂಡು ಯಾವುದು ಕೊಡ್ತಾ ಇಲ್ಲ ಸದ್ಯಕ್ಕೆ, ನನ್ನ ಅಂತ ಕೊಟ್ಬಿಟ್ಟು ಓಕೆ ಮಾಡ್ತೀನಿ. ಏನಾಗಿದೆ ಮತ್ತೆ ನೀವು ಹಾಕ್ಬೇಕು ಅಂದರೆ ನೆಕ್ಸ್ಟ್ ಜಸ್ಟ್ ಮಾಡಿ Alt+A ಪ್ರೆಸ್ ಮಾಡಿ. ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಅಂತ ಕೊಡಿ. ನೋಡಿ, ಇಷ್ಟು ಸಿಂಪಲ್ ಆಗಿ ನೀವು ಆಟೋ ಫಾರ್ಮೇಟಿಂಗ್ನ ಹಾಕ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇನ್ನಷ್ಟು ಇದೇ ಥರ ವೀಡಿಯೋಸ್ಗಳಿಗೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.